ಹಾಯ್ ಹಲೋ ನಮಸ್ತೆ. ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ ರಾಠೋಡ್. ನಾನು ಇಂದಿನಿಂದ ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆದಂಥ ಎಕನಾಮಿಕ್ ಸಬ್ಜೆಕ್ಟ್ನ ಟೀಚ್ ಮಾಡಲಿಕ್ಕೆ ಬಂದಿದ್ದೀನಿ. ಓಕೆ, ಇವತ್ತಿನ ತರಗತಿಯಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಒಂದು ಟಾಪಿಕ್ ನಾನು ಚೂಸ್ ಮಾಡಿದ್ದೀನಿ. ಅದು ಯಾವುದೆಂದರೆ ಮನಿ ಆ್ಯಂಡ್ ಬ್ಯಾಂಕಿಂಗ್. ಓಕೆ, ಹಣ ಮತ್ತು ಬ್ಯಾಂಕಿಂಗ್ ಇದು ಕೇವಲ PCPS, SD, FD, KPS, UPS ಸಬ್ಜೆಕ್ಟ್ಗೆ ಮಾತ್ರ ಸಂಬಂಧಿಸಿದಲ್ಲ. ಇದರ ಹೊರತಾಗಿ KSET ಎಕನಾಮಿಕ್ ಸಬ್ಜೆಕ್ಟ್ ಕೂಡ ಸಂಬಂಧಿಸಿದೆ. ಈಗ ನಮ್ಮ KE ಸಿಲೆಬಸ್ ಬಿಟ್ಟಿರೋದಂಥ 7ನೇ ಯೂನಿಟ್ನಲ್ಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಒಂದು ಸಬ್ಜೆಕ್ಟೇ ಇದೆ. ಅದಕ್ಕೆ ಎಲ್ಲರೂ ತುಂಬ ಸೀರಿಯಸ್ ಆಗಿ ನೋಡ್ರಿ ಅಂತ ಕೇಳುತ್ತಾ, ಫಸ್ಟ್ ಈ ಕ್ಲಾಸಲ್ಲಿ ನಾವು ಹಣದ ಬಗ್ಗೆ ಮ್ಯಾಕ್ಸಿಮಮ್ ಫೋಕಸ್ ಮಾಡೋಣ. ಓಕೆ, ಫಸ್ಟ್ ಹಣ ಎಂದರೇನು? ಓಕೆ, ಇಲ್ಲಿ ನೋಡ್ರಿ, FA ವಾಕರ್ ಎಂಬ ಒಬ್ಬ ವ್ಯಕ್ತಿಯು ಹಣದ ಡೆಫಿನೇಷನ್ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಅಂದರೆ, ಹಣ ಏನನ್ನು ಮಾಡುವುದೇ ಅದೇ ಹಣ. ಇನ್ ದ ಸೆನ್ಸ್ ದ ಮನಿ ವಾಟ್ ಇಟ್ ಡಸ್, ಇಟ್ ಈಸ್ ಅ ಮನಿ. ಓಕೆ, ಹಣ ಏನೇನು ಮಾಡುತ್ತೆ? ಮನುಷ್ಯರಿಗೆ ಆಸೆಯನ್ನು ಹುಟ್ಟಿಸುತ್ತೆ, ಆಸೆಯಿಂದ ಬೇಡಿಕೆಯನ್ನು ಹುಟ್ಟಿಸುತ್ತೆ. ಓಕೆ, ನೋಡ್ರಿ ಯಾವ ರೀತಿ ಅಂದರೆ, ಫಸ್ಟ್ ಡಿಸೈರ್, ಆಸೆ, ಅದರ ಜೊತೆಗೆ ಬೇಡಿಕೆ, ಡಿಮಾಂಡ್. ಓಕೆ, ಮನುಷ್ಯನ ಹತ್ರ ಜಾಸ್ತಿ ಹಣ ಇದ್ದರೆ ಆಸೆ ಹುಟ್ಟುತ್ತೆ, ಆ ಆಸೆಯಿಂದ ಡಿಮಾಂಡ್ ಆಗುತ್ತೆ. ಓಕೆ, ಆಸೆ ಅಂದರೆ ಎಲ್ಲರಿಗೂ ಗೊತ್ತು, ಯಾವುದೋ ವಸ್ತುವನ್ನು ತಗೋಬೇಕು ಅಂತ ಅನಿಸಿದರೆ, ಅಥವಾ ಯಾವುದೇ ವಸ್ತುವನ್ನು ಅನುಭೋಗಿಸಬೇಕು ಅಥವಾ ಯಾವುದೇ ವಸ್ತುವನ್ನು ಕನ್ಸ್ಯೂಮ್ ಮಾಡಬೇಕು ಅನಿಸೋದೇ ಆಸೆ. ಆ ಆಸೆಯ ನಂತರ ಡಿಮಾಂಡ್ ಅಂದರೆ ಬೇಡಿಕೆ, ಒಂದು ವಸ್ತುವಿನ ನಿರ್ದಿಷ್ಟವಾಗಿ ಅದನ್ನೇ ತಗೋಬೇಕು ಅಂತ. ಓಕೆ, ಬೇಡಿಕೆ ನಿಯಮ ಅಂತ ಒಂದು ಇಂಪಾರ್ಟೆಂಟ್ ಇದೆ, ಡಿಮಾಂಡ್ ಲಾ. ಬೇಡಿಕೆ ನಿಯಮ ಏನು ಹೇಳುತ್ತೆ ಅಂದರೆ, ಯಾವಾಗ ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆ ಕಡಿಮೆ ಆಗುತ್ತೆ. ವೆನ್ ದ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ಕ್ರೀಸಸ್, ದ್ಯಾಟ್ ಟೈಮ್ ದ ಡಿಮಾಂಡ್ ವಿಲ್ ಡಿಕ್ರೀಸ್. ಅದೇ ರೀತಿ ವೆನ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೈಸ್ ಇಸ್ ಡಿಕ್ರೀಸ್, ದ ಡಿಮಾಂಡ್ ಈಸ್ ಇನ್ಕ್ರೀಸ್. ಓಕೆ, ಇದು ಡಿಮಾಂಡ್ ಲಾ ಹೇಳುತ್ತೆ, ಬೇಡಿಕೆ ನಿಯಮ ಹೇಳುತ್ತೆ. ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತೆ, ಅದೇ ರೀತಿ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾದಂತೆ. ಆದರೆ ನೆನಪಿರಲಿ, ಈ ನಿಯಮ ಎಲ್ಲ ಕಾಲಕ್ಕೂ ಅನ್ವಯಿಸುವುದಿಲ್ಲ. ಓಕೆ, ದ ನೆಕ್ಸ್ಟ್ ಹಣ ಎಂಬುದು ಒಂದು ಸಾರ್ವತ್ರಿಕವಾಗಿ ಸ್ವತಂತ್ರವಾದ ವಿನಿಮಯ ಮಾಧ್ಯಮವಾಗಿದೆ, ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುತ್ತಿರುವ ವಸ್ತುವಾಗಿದೆ. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ನೋಡ್ರಿ, ಮೌಲ್ಯಮಾಪನ ಸಾಧನ. ಓಕೆ, ದ ಮನಿ ಡಿಸೈಡ್ ದ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ನೋಡ್ರಿ, ಯಾವುದೋ ಒಂದು ವಸ್ತು ನಾವು ತರಕ್ಕೆ ಹೋದರೆ ಏನಾದರೂ ಅವ್ರು ಏನು ಹೇಳ್ತಾರೆ, ಸರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಗೂಡ್ಸ್, ಅಂದರೆ ಈ ವಸ್ತುವಿನ ಬೆಲೆ ಎಷ್ಟು, ಅದನ್ನು ಅವ್ರು ಏನು ಹೇಳ್ತಾರೆ, ಸರ್ 20 ರೂಪಾಯಿ, 100 ರೂಪಾಯಿ. ರೂಪಾಯಿಯು ವಸ್ತುವಿನ ಮೌಲ್ಯವನ್ನು ನಿರ್ಧಾರ ಮಾಡುತ್ತೆ. ಓಕೆ, ಹಣವನ್ನು ನಾವು ಇಂಗ್ಲೀಷ್ನಲ್ಲಿ ಮನಿ ಅಂತ ಕರಿತೀವಿ, ಮನಿ. ಈ ಮನಿ ಎಂಬ ಶಬ್ದವು ರೋಮನ್ ಭಾಷೆಯ ಜುನೋ ಮೊನೆಟೋ ಎಂಬ ಪದದಿಂದ ಬಂದಿದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಆಲ್ರೆಡಿ ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ ಬಂದಿದೆ. ಹಣ ಎಂಬ ಇಂಗ್ಲೀಷ್ ಪದವಾದ ಮನಿಯು ಯಾವ ಭಾಷೆಯಿಂದ ಬಂದಿದೆ? ಇದಕ್ಕೆ ಉತ್ತರ ರೋಮನ್ ಭಾಷೆ ಯಾವುದು? ಜುನೋ ಮೊನೆಟೋ. ಓಕೆ, ದ ನೆಕ್ಸ್ಟ್, ಜುನೋ ಮೊನೆಟೋ ಎಂಬುದು ರೋಮನ್ನರು ಆರಾಧಿಸುವ ದೇವತೆಯ ಹೆಸರಾಗಿದೆ. Okay, Juno Monoto, the definition in the sense, it is a devotees of the Roman peoples. Okay, next, ಭಾರತೀಯ ರೂಪಾಯಿ, ನಾವೆಲ್ಲರೂ ರೂಪಾಯಿ ಅಂತ ಕರಿತೀವಲ್ಲ, 20 ರೂಪಾಯಿ, 100 ರೂಪಾಯಿ. ಆ ರೂಪಾಯಿ ಯಾವ ಭಾಷೆಯಿಂದ ಬಂದಿದೆ ಅಂದರೆ, ಅದು ಸಂಸ್ಕೃತ ಭಾಷೆಯ ರುಪ್ಯ ಎಂಬ ಪದದಿಂದ ಬಂದಿದೆ. ಈ ರೂಪಾಯಿ ಎಂದರೆ ಬೆಳ್ಳಿ ನಾಣ್ಯ ಎಂದರ್ಥ. ಓಕೆ, ಮತ್ತು ಇನ್ನೊಂದು ಕ್ವಶನ್ ಇಲ್ಲೇ ಫ್ರೇಮ್ ಆಗಿದೆ, ನಾವು ಕರೆಯುವ ರೂಪಾಯಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಅದು ಸಂಸ್ಕೃತ ಭಾಷೆಯಿಂದ ಬಂದಿದೆ. ಸಂಸ್ಕೃತ ಭಾಷೆಯ ರುಪ್ಯ ಎಂಬ ಪದದಿಂದ ಬಂದಿದೆ. ರುಪ್ಯ ಎಂದರೆ ಬೆಳ್ಳಿಯ ನಾಣ್ಯ ಎಂದರ್ಥ. ಓಕೆ, ದ ನೆಕ್ಸ್ಟ್, ಹಣದ ಬೇಡಿಕೆ. ಇಟ್ ಈಸ್ ಟು ಇಂಪಾರ್ಟೆಂಟ್. ಹಣ ಯಾಕೆ ಬೇಕು ಮನುಷ್ಯರಿಗೆ?
ವಿತೌಟ್ ಮನಿ ವಿ ಕ್ಯಾನ್ ನಾಟ್ ಬೈ ಎನಿಥಿಂಗ್ಸ್. ದುಡ್ಡಿಲ್ಲ ಅಂದರೆ ನಾವು ಏನು ಪರ್ಚೇಸ್ ಮಾಡ್ಕೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದುಡ್ಡು ಇಂಪಾರ್ಟೆಂಟ್, ಅದಕ್ಕೆ ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ, ಅದೇ ರೀತಿ. ಓಕೆ ನೋಡ್ರಿ, ಇದರ ಡೆಫಿನೇಷನ್: ಜನರು ವಿನಿಮಯ ಉದ್ದೇಶಗಳಿಗಾಗಿ ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವೇ ಹಣದ ಬೇಡಿಕೆಯಾಗಿದೆ. ಓಕೆ, ಇಲ್ಲೇ ನೋಡ್ರಿ, ನಗದು ಹಣ ಅಂದರೆ ದ ಲಿಕ್ವಿಡ್ ಮನಿ, ನಮ್ಮ ಕಿಶೆಯಲ್ಲಿರಬೇಕು. ನೋಟ್, ಸರ್ ನನ್ನ ಹತ್ರ ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಇದೆ, ಇಟ್ ಈಸ್ ನಾಟ್ ಅ ನಗದು ಹಣ, ಇಟ್ ಈಸ್ ಅ ಬ್ಯಾಂಕಿಂಗ್ ಮನಿ. ನಮ್ಮ ಹತ್ರ ಕಿಶೆಯಲ್ಲಿರೋದು ಇಟ್ಸ್ ಮೇ ಬಿ ಕಾಯಿನ್ ಇರಲಿ, ನೋಟ್ಸ್ ಇರಲಿ, ಅವೆಲ್ಲವನ್ನು ನಗದು ಹಣ ಅಂತ ಕರಿತೀವಿ. ಏನಕ್ಕೆ? ವಿವಿಧ ಉದ್ದೇಶಗಳಿಗಾಗಿ. ವಿವಿಧ ಉದ್ದೇಶ ಅಂದರೆ ಯಾವುದೇ ವಸ್ತುವನ್ನು ಪರ್ಚೇಸ್ ಮಾಡ್ಕೋತೀವಿ, ಅದಕ್ಕೆ ಅದು ದುಡ್ಡು ಬೇಕು. ಅಥವಾ ಎಲ್ಲಾದರೂ ಹೋಗ್ತೀವಿ, ಬಸ್ ಚಾರ್ಜ್ ದುಡ್ಡು ಬೇಕು. ಯಾವುದೋ ಮೂವಿ ನೋಡೋಕೆ ಹೋಗ್ತೀವಿ, ಮೂವಿ ಟಿಕೆಟ್ ತೊಗೋಕೆ ದುಡ್ಡು ಬೇಕು, ಅದಕ್ಕೆ ಹಣದ ಬೇಡಿಕೆ. ಓಕೆ, ಕೇನ್ಸ್ ಇವರು ಒಬ್ಬ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ, JM ಕೇನ್ಸ್. ಇವರು ಹಣದ ಬೇಡಿಕೆಯನ್ನು 3 ಉದ್ದೇಶಗಳನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಆ 3 ಉದ್ದೇಶಗಳು ಯಾವ್ಯಾವ ಅಂದರೆ ನೋಡ್ರಿ, ದೈನಂದಿನ, ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸಾಕ್ಷನ್ ಮೋಟಿವ್. ಓಕೆ, ನಮಗೆ ಹಣದ ಬೇಡಿಕೆ ಯಾಕೆ ಬೇಕು ಅಂದರೆ, ಒಂದು ದೈನಂದಿನ ವ್ಯವಹಾರ ಅಂದರೆ ನಾವು ಯಾವುದೋ ಅಂಗಡಿಗೆ ಹೋಗ್ತೀವಿ, ಅಂಗಡಿಯಿಂದ ಯಾವುದೋ ಸಾಮಾನು ತರ್ತೀವಿ, ಆ ಸಾಮಾನಿಗೋಸ್ಕರ ನಮಗೆ ದುಡ್ಡು ಬೇಕಲ್ಲ, ಅದಕ್ಕೆ ಫಸ್ಟ್ ಒನ್ ದೈನಂದಿನ ವ್ಯವಹಾರ. ಸೆಕೆಂಡ್ ಒನ್ ಈಸ್ ಪ್ರಿಕಾಷನರಿ ಮೋಟಿವ್. ಪ್ರಿಕಾಷನರಿ ಮೋಟಿವ್ ಇನ್ ದ ಸೆನ್ಸ್ ಮುನ್ನೆಚ್ಚರಿಕೆಯ ಉದ್ದೇಶದಿಂದ. ಮುನ್ನೆಚ್ಚರಿಕೆ ಅಂದರೆ ಮುಂದಿನ ದಿನಗಳಲ್ಲಿ ನಮಗೇನು ಮಕ್ಕಳ ಎಜುಕೇಷನ್ಗೋಸ್ಕರ ದುಡ್ಡಿಟ್ಟಿರ್ತೀವಿ ಅದು, ಅಥವಾ ಏನಾದರೂ ಸಡನ್ಲಿ ಹಾಸ್ಪಿಟಲಾಲಿಟಿ ಆಗಿಬಿಟ್ರೆ ಅದಕ್ಕೆ ನಾವು ದುಡ್ಡನ್ನು ಕೊಟ್ಟು ನಮ್ಮ ಟ್ರೀಟ್ಮೆಂಟ್ ಪಡ್ಕೋತೀವಿ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಅದಕ್ಕೆ ಈಗ ದುಡ್ಡನ್ನು ಇಟ್ಕೊಳ್ಳೋದು. ದ ಥರ್ಡ್ ಒನ್ ದ್ಯಾಟ್ ಈಸ್ ಸ್ಪೆಕ್ಯುಲೇಟಿವ್ ಮೋಟಿವ್, ಸಟ್ಟ ವ್ಯಾಪಾರದ ಉದ್ದೇಶದಿಂದ. ಸ್ಪೆಕ್ಯುಲೇಟಿವ್ ಮೋಟಿವ್. ಸ್ಪೆಕ್ಯುಲೇಟಿವ್ ಮೋಟಿವ್, ಸಟ್ಟ ವ್ಯಾಪಾರದ ಉದ್ದೇಶದಿಂದ ನಾವು ಹಣದ ಬೇಡಿಕೆಯನ್ನು ಇಟ್ಕೊಂಡಿರ್ತೀವಿ. ಓಕೆ, ಸ್ಪೆಕ್ಯುಲೇಟಿವ್ ಮೋಟಿವ್ ಇನ್ ದ ಸೆನ್ಸ್ ಮುಂದಿನ ಭವಿಷ್ಯಕ್ಕಾಗಿ ನಾವು ಈಗಲೇ ಹಣವನ್ನು ಹೂಡಿಕೆ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡುವುದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ವಾರನ್ ಬಫೆಟ್ ಗೊತ್ತು, ಮತ್ತು ಈಗ ಒಂದು 9-10 ತಿಂಗಳ ಹಿಂದೆ ತೀರ್ಕೊಂಡಂಥ ರಾಕೇಶ್ ಜುಂಜುನ್ವಾಲಾ ಗೊತ್ತು. ದೇ ಡೋಂಟ್ ಹ್ಯಾವ್ ಎನಿ ಕಂಪನೀಸ್. ಅವ್ರ ಹತ್ರ ಯಾವುದೂ ಕಂಪನಿ ಇದ್ದ, ಅವ್ರ ಹತ್ರ ಕಂಪನಿ ರೀತಿ ವರ್ಕ್ ಮಾಡೋದು ಅವರ ತಲೆ. ಆ ತಲೆಯಿಂದ ಅವರು ಯಾವ ಕಂಪನಿಯಲ್ಲಿ ಎಷ್ಟು ಹೂಡಿಕೆ ಮಾಡಿದರೆ ನಮಗೆ ಫ್ಯೂಚರಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ, ರಿಟರ್ನ್ಸ್ ಅಂದರೆ ಆದಾಯ ಎಷ್ಟು ಬರುತ್ತೆ ಅಂತ ಥಿಂಕ್ ಮಾಡ್ತಿದ್ರು. ಅದಕ್ಕೆ ಅವರು ಎಷ್ಟು ಶ್ರೀಮಂತ ಆಗ್ತಾಯಿದ್ರು. ಓಕೆ ಫ್ರೆಂಡ್ಸ್, ಅದಕ್ಕೆ ನಾವು ಮುಂದಿನ ಉದ್ದೇಶಕ್ಕೆ, ನಮ್ಮ ಮುಂದಿನ ಉದ್ದೇಶ ಏನು, ನೀವು ಏನಕ್ಕೆ ಈ ವಿಡಿಯೋ ನೋಡ್ತಾ ಇದ್ರೆ, ಏನಕ್ಕೆ ಓದ್ತಾ ಇದ್ದೀರಿ ಅಂದರೆ ಇನ್ ಫ್ಯೂಚರಲ್ಲಿ ಜಾಬ್ ತೊಗೋಬೇಕು. ದ್ಯಾಟ್ ಈಸ್ ಅವರ್ ಮೇನ್ ಮೋಟಿವ್. ಆಟೋಮೆಟಿಕ್ಕಾಗಿ ನಮ್ಮ ಜಾಬ್ ಸಿಕ್ಕರೆ ಹಣ ಬಂದೇ ಬರುತ್ತೆ. ಹಣ ಬಂದರೆ ನಮ್ಮ ಆಸೆ ಕೂಡ ಹುಟ್ಟುತ್ತೆ. ಆಸೆ ಅಂದರೆ ಬೇಡಿಕೆ, ನಮಗೆ ಏನು ಬೇಕು ಆ ಬೇಡಿಕೆಯನ್ನು ನಾವು ಈಡೇರಿಸ್ಬೋದು. ಆವಾಗ ನಮ್ಮ ಲೈಫ್ ಲಕ್ಸುರಿಯಾಗಿ ಲೀಡ್ ಮಾಡ್ಬೋದು. ಓಕೆ, ದ ನೆಕ್ಸ್ಟ್ ಒನ್ ನೋಡ್ರಿ, ಅದೇ ಹೇಳಿದೆ, ದೈನಂದಿನ ವ್ಯವಹಾರದ ಉದ್ದೇಶ ಅಂದರೆ ಮಾನವ ತನ್ನ ದೈನಂದಿನ ಖರ್ಚು ವೆಚ್ಚಗಳನ್ನು ಭರಿಸಲು ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುವ ಹಣಕ್ಕಿರುವ ಬೇಡಿಕೆ. ದೈನಂದಿನ ಖರ್ಚು ವೆಚ್ಚ ಮಾಡಲಿಕ್ಕೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಮುನ್ನೆಚ್ಚರಿಕೆಯ ಉದ್ದೇಶ. ಭವಿಷ್ಯದ ಅವಶ್ಯಕತೆ, ಆಕಸ್ಮಿಕ ಗಂಡಾಂತರಗಳನ್ನು ಭರಿಸಲು ಇಂದು ಜನರು ಹಣ ಇಟ್ಟುಕೊಳ್ಳಲು ಬಯಸುವುದು. ಇದು ಕೂಡ ಆದಾಯದ ಜೊತೆ ನೇರ ಸಂಬಂಧವನ್ನು ಹೊಂದಿದೆ. ಆದಾಯದ ಜೊತೆ ಅಂದರೆ ಆದಾಯ ಹೆಚ್ಚಿದಂತೆ ನಮ್ಮ ಹತ್ರ ದುಡ್ಡು ಬರುತ್ತೆ, ನಾವು ದುಡ್ಡನ್ನು ಇಟ್ಕೊಳ್ಬೋದು, ಸೇವಿಂಗ್ ಮಾಡಿಸ್ಕೋಬಹುದು. ದುಡ್ಡಿಲ್ಲ, ಇನ್ಕಮ್ ಬರೋದಿಲ್ಲ ಅಂದರೆ ಹೌ ಕ್ಯಾನ್ ವಿ ಮೇಕ್ ದ್ಯಾಟ್? ಮುನ್ನೆಚ್ಚರಿಕೆ ಉದ್ದೇಶದಿಂದ ಯಾವ ರೀತಿ ನಾವು ದುಡ್ಡನ್ನು ಇಟ್ಕೊಳ್ಳೋಕೆ ಸಾಧ್ಯ? ಓಕೆ, ಅದೇ ರೀತಿ ಸಟ್ಟ ವ್ಯಾಪಾರದ ಉದ್ದೇಶ. ಭವಿಷ್ಯದಲ್ಲಿ ಲಾಭ ತರುವ ಉದ್ದೇಶದಿಂದ ಪ್ರಸ್ತುತ ಷೇರು, ಡಿಬೆಂಚರ್, ಸಾಲ ಪತ್ರಗಳ ಮೇಲೆ ಬಂಡವಾಳ ತೊಡಗಿಸಲು ಇಚ್ಛಿಸುವ ಹಣದ ಬೇಡಿಕೆ. ಇದು ಬಡ್ಡಿ ದರದ ನಡುವೆ ವಿಪರ್ಯ ಸಂಬಂಧವನ್ನು ಹೊಂದಿದೆ. ಓಕೆ, ಇಲ್ಲಿ ಬಡ್ಡಿ ದರ, ನಾವು ಬ್ಯಾಂಕಲ್ಲಿ ದುಡ್ಡು ಇಡ್ತೀವಿ, ಏನು ಯೋಚನೆ ಮಾಡ್ತೀವಿ, ಬಡ್ಡಿ ಎಷ್ಟು ಕೊಡ್ತಾರೆ
ಅಥವಾ ಯಾವುದಾದ್ರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದನ್ನು ಏನು ಸ್ಟಡಿ ಮಾಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಎಷ್ಟು ಇನ್ ಫ್ಯೂಚರ್ ನಮಗೆ ಎಷ್ಟು ಅದರಿಂದ ಲಾಭ ಬರ್ಬೋದು. ಲಾಭ ಬರೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಆ ಶೇರ್ನ ಪರ್ಚೇಸ್ ಮಾಡ್ಕೋಕೆ ಹೋಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಈವರೆಗೂ ನಾವು ಹಣದ ಬೇಡಿಕೆ ಅಂದ್ರೇನು, ಅದರ ಉದ್ದೇಶವೇನು, ಅದು ಯಾಕೆ ನಾವು ಹಣದ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು, ಈಗ ಹಣದ ಪೂರೈಕೆ, ಮನಿ ಸಪ್ಲೈ. ಮನಿ ಸಪ್ಲೈ ಮಾಡೋರು ಯಾರು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರ ಡಿಸಿಷನ್ ಮೇಲೆ ಅವ್ರು ಮಾಡುತ್ತೆ? ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ನಮ್ಮ ಫಿನಾನ್ಸ್ ಮಿನಿಸ್ಟ್ರಿ ಅವರ ಪರ್ಮಿಷನ್ ತೊಗೊಂಡು ಹಣದ ಸಪ್ಲೈ ಮಾಡುತ್ತೆ ಮಾರ್ಕೆಟಲ್ಲಿ. ಮಾರ್ಕೆಟ್ ಅಂದರೆ ಇಂಡಿಯಾ ಈಸ್ ಒನ್ ಆಫ್ ದಿ ಮಾರ್ಕೆಟ್. ಓಕೆ, ಹಣದ ಪೂರೈಕೆ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ರಾಷ್ಟ್ರದ ಜನರ ಬಳಿ ಇರುವ ನೋಟು ಮತ್ತು ನಾಣ್ಯಗಳ ಒಟ್ಟು ಸಂಗ್ರಹವೇ ಹಣದ ಪೂರೈಕೆ. ಒಂದು ನಿರ್ದಿಷ್ಟ ಅವಧಿ, ನಾವು ಭಾರತದ ಯೋಚನೆ ಮಾಡ್ತಾ ಭಾರತದಲ್ಲಿ ಹಣದ ಪೂರೈಕೆ ಎಷ್ಟಂತ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಫಿನಾನ್ಷಿಯಲಿ ಇಯರ್ನ ಯೋಚನೆ ಮಾಡ್ತೀವಿ. ನಮ್ಮ ಭಾರತದ ಫಿನಾನ್ಷಿಯಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್ 1ರಿಂದ ಮಾರ್ಚ್ 31. ಇದು ನಮ್ಮ ಭಾರತ ದೇಶದ ಆರ್ಥಿಕ ವರ್ಷ. ಈ ಅವಧಿಯಲ್ಲಿ ಭಾರತದಲ್ಲಿನ ಜನರ ಬಳಿ ಇರುವ ಒಟ್ಟು ನೋಟುಗಳು ಮತ್ತು ನಾಣ್ಯಗಳ ಸಂಗ್ರಹ ಎಷ್ಟಿದೆ ಅದಕ್ಕೆ ನಾವು ಸಪ್ಲೈ ಆಫ್ ಮನಿ ಅಂತ ಕರಿತೀವಿ. ಓಕೆ, ಇಲ್ಲೇ ನೋಡ್ರಿ. 1997 ಏಪ್ರಿಲ್ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣದ ಪೂರೈಕೆಯನ್ನು 4 ಮಾನದಂಡಗಳಲ್ಲಿ ಅಳೆಯುತ್ತಿದೆ. ಓಕೆ, M1, M2, M3, M4. C plus DD plus OD. ಓಕೆ, ಸಿ ಅಂದರೆ ದ ಕ್ಯಾಶ್ ಹೋಲ್ಡ್ ಬೈ ಪೀಪಲ್ಸ್. DD ಅಂದರೆ ದ ಡಿಮಾಂಡ್ ಡಿಪಾಸಿಟ್ ಇನ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಅದರ್ ಡಿಪಾಸಿಟ್ ಇನ್ ದಿ ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ M2, M1 ಇವೆ 3 ಇರುತ್ತೆ. ಅದರ ಜೊತೆಗೆ ಪೋಸ್ಟ್ ಆಫೀಸ್ ಸೇವಿಂಗ್ ಡಿಪಾಸಿಟ್. ನೆಕ್ಸ್ಟ್ M3, M1 ಈ 3 ಇರುತ್ತೆ. ಸಿ ಪ್ಲಸ್ DD ಪ್ಲಸ್ OD ಇರುತ್ತೆ. ಅದರ ಜೊತೆಗೆ TD ಅಂದರೆ ಟೈಮ್ಸ್ ಡಿಪಾಸಿಟ್ಸ್. ಓಕೆ, ನೆಕ್ಸ್ಟ್ ದ ಫೋರ್ತ್ ಒನ್ M4. M1 ಇರುತ್ತೆ ಪ್ಲಸ್ TD ಇರುತ್ತೆ. ಅದರ ಜೊತೆಗೆ ದ ಟೋಟಲ್ ಟೋಟಲ್ ಪೋಸ್ಟ್ ಆಫೀಸ್ ಡಿಪಾಸಿಟ್. M4 ಇನ್ ದ ಸೆನ್ಸ್ M3 ಪ್ಲಸ್ ಟೋಟಲ್ ಪೋಸ್ಟ್ ಆಫೀಸ್ ಡಿಪಾಸಿಟ್. ಓಕೆ, ಮುಂದಿನ ಸ್ಲೈಡಲ್ಲಿ ನೀವು ಕನ್ನಡದಲ್ಲಿ ನೋಡ್ಬೋದು. ದ ಸಿ ಇನ್ ದ ಸೆನ್ಸ್ ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ. ದ ಕರೆನ್ಸಿ ಹೋಲ್ಡ್ ಬೈ ದಿ ಪೀಪಲ್. ಇದು ಡಿಮಾಂಡ್ ಡಿಪಾಸಿಟ್, ವಾಣಿಜ್ಯ ಬ್ಯಾಂಕುಗಳ ಬೇಡಿಕೆ ಠೇವಣಿ. ಕಮರ್ಷಿಯಲ್ ಬ್ಯಾಂಕ್ಸ್ ಡಿಮಾಂಡ್ ಡಿಪಾಸಿಟ್. OD ಅದರ್ ಡಿಪಾಸಿಟ್, RBI ಹೊಂದಿರುವ ಇತರೆ ಠೇವಣಿಗಳು. ದ ಅದರ್ ಡಿಪಾಸಿಟ್ ಹೆಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. POSBD ಅಂದರೆ ಅಂಚೆ ಕಚೇರಿಯ ಉಳಿತಾಯ ಖಾತೆ ಠೇವಣಿಗಳು. ಇದೇ ರೀತಿ ದ ಟೈಮ್ ಡಿಪಾಸಿಟ್, the all banks, it's maybe central banks, it's maybe the commercial banks, private bank, government bank, ಎಲ್ಲ ಬ್ಯಾಂಕ್ಗಳು. ಇದು ಟೋಟಲ್ ಪೋಸ್ಟ್ ಆಫೀಸ್ ಡಿಪಾಸಿಟ್. ಓಕೆ, ಇದನ್ನು ಎಲ್ಲರೂ ಬೈಡ್ ಮಾಡ್ಕೊಳ್ರಿ. ಮ್ಯಾಕ್ಸಿಮಮ್ ಕ್ವಶನಲ್ಲಿ ಅರೈಸ್ ಆಗೋ ಚಾನ್ಸಸ್ ಇದೆ. ಈವರೆಗೂ ಆಲ್ರೆಡಿ ಕೇಳಿದ್ದಾರೆ, ಮುಂದೂ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. ದ ನೆಕ್ಸ್ಟ್ ಒನ್, ಇದು ಎಲ್ಲ ಎಕ್ಸಾಮಲ್ಲಿ ಬಂದಿದೆ. ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರಿ. M1 ಅನ್ನು ಸಂಕುಚಿತ ಹಣ ಅಂತ ಕರಿತೀವಿ. M3 ಅನ್ನು ವಿಶಾಲ ಹಣ ಅಂತ ಕರಿತೀವಿ. M0 ಅನ್ನು ಮೀಸಲು ಹಣ ಅಂತ ಕರಿತೀವಿ. ಓಕೆ, ಸಂಕುಚಿತ ಹಣ ಅಂದರೆ ಕಾಂಪ್ರೆಸ್ಡ್ ಮನಿ. ವಿಶಾಲ ಹಣ ಅಂದರೆ ದ ಬೋರ್ಡ್ ಮನಿ, ದ ಬ್ರಾಡ್ ಮನಿ. ನೆಕ್ಸ್ಟ್ ಮೀಸಲು ಹಣ ಅಂದರೆ ರಿಸರ್ವ್ ಮನಿ. ಓಕೆ ಫ್ರೆಂಡ್ಸ್, ನೋಡ್ರಿ, ನಿಮಗೆ ಕ್ವಶನ್ ಕೇಳ್ತಾರೆ M1 ಏನನ್ನು ಸೂಚಿಸುತ್ತದೆ? ಆಪ್ಷನ್ A ಸಂಕುಚಿತ ಹಣ,
ಆಪ್ಷನ್ ಬಿ ವಿಶಾಲ ಹಣ, ಆಪ್ಷನ್ ಸಿ ಮೀಸಲು ಹಣ, ಆಪ್ಷನ್ ಡಿ ಬ್ಯಾಂಕ್ ಹಣ ಅಂತ ಆಪ್ಷನ್ ಕೊಟ್ಟಿದ್ರೆ ನೀವು ಸಂಕುಚಿತ ಹಣವನ್ನು ಟಿಕ್ ಮಾಡಿ ಬರಬೇಕಾಗತ್ತೆ. ತುಂಬ ಕನ್ಫ್ಯೂಷನ್ ಆಗುತ್ತೆ, ಯಾವುದಕ್ಕೆ ನಾವು ಏನಂತ ಕರಿತೀವಿ ಅಂತ ಚೆನ್ನಾಗಿ ನೋಡ್ಕೊಳ್ರಿ, ನೋಟ್ಸ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ SPMCIL ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇದು ಒಂದು ಕೇಂದ್ರದ ವಿತ್ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇನ್ ದ ಸೆನ್ಸ್ ಭಾರತದ ಫಿನಾನ್ಸ್ ಮಿನಿಸ್ಟ್ರಿಯ ಅಂಡರಲ್ಲಿ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಾರ್ಯನಿರ್ವಹಿಸ್ತಾ ಇದೆ. ಇದು ಏನೇನು ಒಳಗೊಂಡಿದೆ ಅಂದರೆ, ಫಸ್ಟ್ 4 ಪ್ರೆಸ್ನ ಒಳಗೊಂಡಿದೆ, ಅದರ ಜೊತೆಗೆ 4 ಮಿಂಟ್ಸ್ ಅಂದರೆ ಟಂಕಶಾಲೆ, ಅದರ ಜೊತೆಗೆ 1 ಪೇಪರ್ ಮಿಲ್ಲನ್ನು ಹೊಂದಿದೆ. ಇವುಗಳ ಡೀಟೇಲ್ಸನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ 4 ನೋಟ್ ಮುದ್ರಣಾಲಯಗಳು ಭಾರತದಲ್ಲಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟು ಮುದ್ರಣಾಲಯಗಳ ಮೇಲ್ವಿಚಾರಣೆ ಮಾಡುತ್ತದೆ. ಅದೇ ರೀತಿ ಅದರ ಮೇಲೆ ದ ಫಿನಾನ್ಸ್ ಮಿನಿಸ್ಟ್ರಿಯವರು ಒಂದು ಕಣ್ಣಿಟ್ಟಿರ್ತಾರೆ. ಓಕೆ, ಭಾರತದಲ್ಲಿ ಎಲ್ಲಿ 4 ಪ್ರೆಸ್ ಇದೆ ಅಂದರೆ, ಫಸ್ಟ್ ಒನ್ ಕರೆನ್ಸಿ ನೋಟ್ ಮುದ್ರಣಾಲಯ. ಇದು ಕರೆನ್ಸಿ ನೋಟ್ ಪ್ರೆಸ್ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ. ಕರೆನ್ಸಿ ನೋಟ್ ಮುದ್ರಣಾಲಯ ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ. ಎರಡನೇದಾಗಿ ಬ್ಯಾಂಕ್ ನೋಟುಗಳ ಮುದ್ರಣಾಲಯ, ಬ್ಯಾಂಕ್ ನೋಟ್ಸ್ ಪ್ರೆಸ್, ಅದಿಲ್ಲಿ ಅಂದರೆ ಮಧ್ಯಪ್ರದೇಶದ ದೇವಾಸ್ನಲ್ಲಿದೆ, ಕರ್ನಾಟಕದ ಮೈಸೂರಿನಲ್ಲಿದೆ, ನಮ್ಮ ಸಾಂಸ್ಕೃತಿಕ ನಗರಿ ಅಂತ ಕರೆಯುವಂತಹ ಮೈಸೂರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೋಟುಗಳ ಮುದ್ರಣಾಲಯ ಇದೆ. ಅದರ ಜೊತೆಗೆ ಪಶ್ಚಿಮ ಬಂಗಾಳದ ಸಲ್ಬೋನಿಯಲ್ಲಿ. ಓಕೆ, 4 ಪ್ರೆಸ್ ಆಯಿತು. ಇವು 2 ಭಾರತದಲ್ಲಿ ಚಲಾವಣೆಯಲ್ಲಿರುವ ನೋಟುಗಳನ್ನು, ನೋಟ್ ಇದೆಲ್ಲ ನಮ್ಮ ಕರೆನ್ಸಿ 100 ರೂಪೀಸ್, 5 ರೂಪೀಸ್, 10 ರೂಪೀಸ್, 20 ರೂಪೀಸ್, 200 ರೂಪೀಸ್, 500 ರೂಪೀಸ್, ಮತ್ತು ಇವಾಗ 2000 ರೂಪೀಸ್ ಗೌರ್ಮೆಂಟ್ ವಿತ್ಡ್ರಾಲ್ ಮಾಡ್ತಾ ಇದೆ, ಎಲ್ಲರಿಗೂ ಗೊತ್ತು. ಓಕೆ, ಇವು 4 ಪ್ರದೇಶದಲ್ಲಿ ಅಂದರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ, ಮಧ್ಯಪ್ರದೇಶ ದೇವಾಸ್ನಲ್ಲಿ, ಕರ್ನಾಟಕದ ಮೈಸೂರಿನಲ್ಲಿ, ಪಶ್ಚಿಮ ಬಂಗಾಳದ ಸಲ್ಬೋನಿಯಲ್ಲಿ ನೋಟ್ಗಳನ್ನು ಮುದ್ರಣ ಮಾಡ್ತಾರೆ. ನೆಕ್ಸ್ಟ್ ಭದ್ರತಾ ಅಚ್ಚು ಮುದ್ರಣಾಲಯ, ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್, ಇದು ಹೈದರಾಬಾದ್ನಲ್ಲಿದೆ. ಅದೇ ರೀತಿ ಇನ್ನೊಂದು ಭಾರತದ ಭದ್ರತಾ ಮುದ್ರಣಾಲಯ, ಇಂಡಿಯನ್ ಸೆಕ್ಯೂರಿಟಿ ಪ್ರೆಸ್, ಇದು ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ. ಓಕೆ, ಕರೆನ್ಸಿ ನೋಟ್ ಪ್ರೆಸ್ ಆ್ಯಂಡ್ ದ ಬ್ಯಾಂಕ್ ನೋಟ್ ಪ್ರೆಸ್ ನೋಟುಗಳ ಮುದ್ರಣ ಮಾಡ್ತಾ ಇದ್ದರೆ, ಇನ್ನು ಇವು 2 ಏನು ಮಾಡುತ್ತೆ ಅಂದರೆ ಪಾಸ್ಪೋರ್ಟ್, ಇಲ್ಲೇ ಬರೀತೆ ನೋಡ್ರಿ, ಪಾಸ್ಪೋರ್ಟ್ ಪ್ರಿಂಟ್ ಮಾಡುತ್ತೆ. ಅದರ ಜೊತೆಗೆ ಚೆಕ್ಸ್, ಬ್ಯಾಂಕಲ್ಲಿ ನಮ್ಗೆ ಕೊಡೋಂಥ ಚೆಕ್ಸ್, ಅದರ ಜೊತೆ ಬಾಂಡ್ಸ್, ಮತ್ತು ಪೋಸ್ಟಲ್ ಸ್ಟ್ಯಾಂಪ್ಸ್. ಪೋಸ್ಟಲ್ ಸ್ಟ್ಯಾಂಪ್ಸ್ನ ಇವು 2 ಪ್ರಿಂಟ್ ಮಾಡುತ್ತೆ. ಮೇಲಿನ ಇವು 2 ನಾವು ಯೂಸ್ ಮಾಡುವಂಥ ನೋಟ್ಗಳನ್ನು ಪ್ರಿಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಟಂಕ್ ಶಾಲೆಗಳು. ಟಂಕ್ ಅಂದರೆ ನಾಣ್ಯಗಳ ಮುದ್ರಣ, ಅಥವಾ ನಾವು ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನು ನಾವು ಒಂದು ಕಾಯಿನ್ ಥರ ಕೊಡ್ತಾರಲ್ಲ, ಅವುಗಳನ್ನು ಪ್ರಿಂಟ್ ಮಾಡೋದು, ಅದರ ಟಂಕ್ ಮಾಡುವುದು 4 ಪ್ರದೇಶದಲ್ಲಿದೆ. ಮುಂಬೈ, ಇದು ಮಹಾರಾಷ್ಟ್ರದಲ್ಲಿ, ಹೈದರಾಬಾದ್ ತೆಲಂಗಾಣದಲ್ಲಿ, ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ, ನೋಯ್ಡಾ, ಇದು ಉತ್ತರ ಪ್ರದೇಶದಲ್ಲಿ. ಈಗ ರೀಸೆಂಟ್ಲಿ ದ ಮೋಟೋ GP ರೇಸ್ ಆಯಿತು ನೋಡ್ರಿ, ದ ಗ್ರೇಟರ್ ನೋಯ್ಡಾ, ಅದೇ ಪ್ರದೇಶದಲ್ಲಿ ಒಂದು ನಾವು ಭಾರತದ ಟಂಕ್ ಶಾಲೆಯನ್ನು ನೋಡ್ತೀವಿ. ಈ ಟಂಕ್ ಶಾಲೆಗಳ ನಾಣ್ಯಗಳನ್ನು ಹಾಗೂ ಪದಕಗಳನ್ನು ಟಂಕಿಸುತ್ತದೆ. ಓಕೆ, ದ ನೆಕ್ಸ್ಟ್ ಒನ್ ಭದ್ರತಾ ಪೇಪರ್ ಮಿಲ್, ಸೆಕ್ಯೂರಿಟಿ ಪೇಪರ್ ಮಿಲ್. ಇದು 1967ರಲ್ಲಿ ಭದ್ರತಾ ಪೇಪರ್ ಮಿಲ್ಲನ್ನು ಮಧ್ಯಪ್ರದೇಶದ ನರ್ಮದಾಪುರ್
ಓಕೆ, ನರ್ಮದಾಪುರ್ ಇಟ್ ಈಸ್ ಅ ನ್ಯೂ ನೇಮ್ ಆಫ್ ಹೋಶಂಗಾಬಾದ್. ಹೋಶಂಗಾಬಾದನ ಹೊಸ ಹೆಸರು ನರ್ಮದಾಪುರದಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಬ್ಯಾಂಕ್ ನೋಟುಗಳು, ಬ್ಯಾಂಕ್ ನೋಟ್ ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನ್ಯಾಯಾಂಗೇತರ ಸ್ಟ್ಯಾಂಪ್ಗಳು, ತಯಾರಿಕೆಗೆ ಬೇಕಾದ ಗುಣಮಟ್ಟದ ಕಾಗದನು, ನೋಟುಗಳನ್ನು ತಯಾರು ಮಾಡೋಕ್ಕೆ ಕಾಗದ ಬೇಕಲ್ಲ, ಪೇಪರ್, ಆ ಪೇಪರ್ನ ಈ ಸೆಕ್ಯೂರಿಟಿ ಪೇಪರ್ ಮಿಲ್ಲಲ್ಲಿ ಅದೆಲ್ಲಿದೆ ಅಂದರೆ ಮಧ್ಯಪ್ರದೇಶದ ನರ್ಮದಾಪುರದಲ್ಲಿ ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಲ್ಲಿ ಪೇಪರ್ ತಯಾರು ಮಾಡ್ತಾರೆ. ಬಟ್ ನೋಟ್ ಇವ್ರು ತಯಾರು ಮಾಡೋಲ್ಲ. ನೋಟ್ ತಯಾರು ಎಲ್ಲಿ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೀನಿ. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಥಿಂಕ್ ಮಾಡ್ತಾ ಇದೆ ಮೈಸೂರಿನಲ್ಲಿ ಕೂಡ ಒಂದು ಪೇಪರ್ ಮಿಲ್ನ ಸ್ಥಾಪನೆ ಮಾಡಬೇಕು ಅಂತ. ನೆಕ್ಸ್ಟ್, ಚಿನ್ನದ ಡಿಪಾಸಿಟ್. ನಾಗ್ಪುರ್ ಶಾಖೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನಾಗ್ಪುರದ ಶಾಖೆಯಲ್ಲಿ ನಾವು ಚಿನ್ನದ ಡಿಪಾಸಿಟನ್ನು ಮಾಡ್ತಾ ಇದ್ದೀವಿ. ಈ ನಾಗ್ಪುರ್ ಎಲ್ಲಿ ಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ. ಓಕೆ, ಭಾರತ ದೇಶದ ಚಿನ್ನದ ಡಿಪಾಸಿಟ್ಗಳು RBIದ ನಾಗ್ಪುರ್ ಶಾಖೆಯಲ್ಲಿ ನಡೆಯುತ್ತವೆ. ದ ನೆಕ್ಸ್ಟ್, ನೋಟಿನ ಮೇಲಿನ ಭಾಷೆಗಳು. ಆಲ್ರೆಡಿ ನಮಗೆ ಗೊತ್ತಿರುತ್ತೆ, ಈವರೆಗೂ ನೋಟಿನ ಮೇಲೆ 17 ಭಾಷೆಗಳನ್ನು ನಾವು ನೋಡ್ತೀವಿ. ಓಕೆ, 17 ಭಾಷೆಗಳು ಯಾವುವು ಅಥವಾ ಇಂಪಾರ್ಟೆಂಟ್ ಆಗಿ ನಾವು ಹಿಂದಿ ಆ್ಯಂಡ್ ಇಂಗ್ಲೀಷ್. ಹಿಂದಿ ಆ್ಯಂಡ್ ಇಂಗ್ಲೀಷ್ ಭಾಷೆ ನೋಡ್ರಿ, ಇಲ್ಲೇ ಕಾಣ್ತಾ ಇದೆ 2000 ರೂಪಾಯಿ. ಅದರ ಜೊತೆ ಇಂಗ್ಲೀಷ್ನಲ್ಲಿ ಬ್ಯಾಕ್ ಸೈಡ್ ಬರ್ತಿರ್ತಾರೆ 2000 ರುಪೀಸ್. ಓಕೆ, ಇದು 2000 ರುಪೀಸ್ ನೋಟ್. ಈಗ ಕೆಲವೇ ದಿನಗಳಲ್ಲಿ ಇದು ಕೂಡ ಬ್ಯಾನ್ ಆಗ್ತಾ ಇದೆ, ವಿತ್ಡ್ರಾ ಮಾಡ್ತಾ ಇದೆ. ಈಗ ಆಲ್ರೆಡಿ ಸೆಪ್ಟೆಂಬರ್ 30 ಲಾಸ್ಟ್ ಡೇ ಇತ್ತು ಚೇಂಜ್ ಮಾಡಲಿಕ್ಕೆ. ಈಗ ಅದನ್ನು ಅಕ್ಟೋಬರ್ 7 ತಾರೀಕುವರೆಗೂ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಈವರೆಗೂ ಇನ್ ದ ಸೆನ್ಸ್ ನಿನ್ನೆವರೆಗೂ ಸೆಪ್ಟೆಂಬರ್ 30ರವರೆಗೂ 96% 2000 ರೂಪಾಯಿಯ ನೋಟುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹಿಂತಿರುಗಿದ್ದಾವೆ ಅಂತ ಈಗ ಪ್ರೆಸ್ಸಲ್ಲಿ ನಾವು ನೋಡ್ಬೋದು. ಓಕೆ, 2 ಭಾಷೆ ಆಯಿತು. ಇನ್ನು 15 ಭಾಷೆಗಳು ನೋಡ್ರಿ. ನೋಟಿನ ಬ್ಯಾಕ್ ಸೈಡ್ ಯಾವ ಭಾಷೆ ಇದೆ ಅಂದರೆ ಅಸ್ಸಾಂ ಇದೆ, ಬೆಂಗಾಲಿ, ಆಮೇಲೆ ಇದವುದು ಗುಜರಾತಿ, ಕನ್ನಡ ನೋಡ್ರಿ 4ನೆಯ ಭಾಷೆ. 15 ಭಾಷೆಗಳ ಲಿಸ್ಟ್ನಲ್ಲಿ ಕನ್ನಡ 4ನೇ ಭಾಷೆಯಲ್ಲಿದೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕನ್ನಡ, ಕೊಂಕಣಿ, ಮಲಯಾಳಂ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ್, ತಮಿಳ್, ತೆಲುಗು, ಉರ್ದು. ಇವು 15 ಭಾಷೆ. ಜೊತೆಗೆ 2 ದೊಡ್ಡದಾಗಿ ಬರೆದಿರ್ತಾರೆ, ಒಂದು ಹಿಂದಿಯಲ್ಲಿ, ಇನ್ನೊಂದು ಇಂಗ್ಲೀಷ್ನಲ್ಲಿ. ಓಕೆ, ದ ನೆಕ್ಸ್ಟ್ ಇದು ನೋಡ್ರಿ ಇಂಪಾರ್ಟೆಂಟ್. ಓಕೆ, ನಮ್ಮ ಭಾರತದಲ್ಲಿ ಈವರೆಗೂ ಚಲಾವಣೆಯಲ್ಲಿರುವ ನೋಟುಗಳು, ಇನ್ನು ಕೆಲವು ದಿನದಲ್ಲಿ 2000 ರೂಪಾಯಿ ನೋಟ್ ಚಲಾವಣೆ ಇರೋದಿಲ್ಲ. ಇದರ ಉಳಿದಂತೆ ಇವೆಲ್ಲ ನೋಟುಗಳು ಚಲಾವಣೆ ಇದೆ. ನೀವು ನೋಡ್ಬೋದು 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ. ಓಕೆ, ಇದು ಇಂಪಾರ್ಟೆಂಟ್. ತುಂಬ ಕ್ವಶನಲ್ಲಿ ಕೇಳಿದ್ದಾರೆ 100 ರೂಪಾಯಿ ನೋಟಿನ ಮೇಲೆ ಯಾವುದರ ಗುರುತಿದೆ ಅಂತ. ಓಕೆ, 5 ರೂಪಾಯಿ ನೋಟಿನ ಹಿಂದ್ಗಡೆ ನಾವು ನೋಡಿದರೆ ಗೊತ್ತಾಗುತ್ತೆ, ದ ಟ್ರ್ಯಾಕ್ಟರ್ ಇದೆ. ಅದೇ ರೀತಿ 10 ರೂಪಾಯಿ ನೋಟ್ ಹಿಂದ್ಗಡೆ ಕೋನಾರ್ಕನ ಸೂರ್ಯ ದೇವಾಲಯದ ಫೋಟೋ ಇದೆ. ಅದೇ ರೀತಿ ಮಹಾರಾಷ್ಟ್ರದ ಎಲ್ಲೋರಾದ ಗುಹೆಗಳು 20 ರೂಪಾಯಿ ನೋಟಿನ ಹಿಂಬದಿಲಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ 50 ರೂಪಾಯಿ ನಮ್ಮ ಕರ್ನಾಟಕದ ಹಂಪಿಯ ಒಂದು ಕಲ್ಲಿನ ರಥನ ಚಿತ್ರವಿದೆ. ಅದೇ ರೀತಿ 100 ರೂಪಾಯಿ ರಾಣಿ ಕಿ ವಾವ್ ಚಿತ್ರವನ್ನು ನೋಡ್ಬೋದು. 200 ರೂಪಾಯಿಯಲ್ಲಿ ಸಾಂಚಿ ಸ್ತೂಪ, ಮಧ್ಯಪ್ರದೇಶದ ಸಾಂಚಿ ಸ್ತೂಪವನ್ನು ನಾವು ನೋಡ್ಬೋದಾಗಿದೆ. ಅದೇ 500 ರೂಪಾಯಿಯಲ್ಲಿ ಶಹಜಾನ್ ನಿರ್ಮಿಸಿದ ದೆಹಲಿಯಲ್ಲಿ ಇರುವ ರೆಡ್ ಫೋರ್ಟನ್ನು ನಾವು ನೋಡ್ಬೋದು. ಅದೇ 2000 ರೂಪಾಯಿ ಮೇಲೆ ಮಂಗಳಯಾನ, ನಮ್ಮ ಇಸ್ರೋ ನಡೆಸಿದಂಥ ಮಂಗಳಯಾನದ ಅಧ್ಯಯನಕ್ಕಾಗಿ ಉಡಾಯಿಸಿದಂತಹ ಒಂದು ಉಪಗ್ರಹವನ್ನು ನಾವು ನೋಡಬಹುದಾಗಿದೆ. ಇದರ ಜೊತೆಗೆ ಈಗ ನೋಡ್ರಿ, ಗಾಂಧೀಜಿಯವರ ಫೋಟೋವನ್ನು ಯಾವ ವರ್ಷದಲ್ಲಿ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ ಅಂತ ಕ್ವಶನ್ ಇನ್ ಫ್ಯೂಚರಲ್ಲಿ ಕೇಳ್ಬೋದು. ಅದು 1969ರಲ್ಲಿ. ಯಾಕೆ ಈ ವರ್ಷ ವಿಶೇಷ ಎಂದರೆ ಗಾಂಧೀಜಿಯವರು ಹುಟ್ಟಿದ್ದು ಎಲ್ಲರಿಗೂ ಗೊತ್ತು, ಅಕ್ಟೋಬರ್ 2, 1869 ಗಾಂಧೀಜಿಯವರು ಹುಟ್ಟಿದ್ದು. ಅದಕ್ಕಾಗಿ 1969ರಲ್ಲಿ ಅವರ 100th ಬರ್ತ್ ಆ್ಯನಿವರ್ಸರಿ ಆಚರಿಸುವ ಸಂದರ್ಭದಲ್ಲಿ ಗಾಂಧೀಜಿಯವರ ಫೋಟೋವನ್ನು ನಾವು ಪ್ರಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ.
ಆದರೆ ಈಗ ನಾವು ಕಾಣ್ತಾ ಇದ್ದೇವೆ ನೋಡ್ರಿ, ದ ಸ್ಮೈಲಿಂಗ್ ಆಫ್ ಗಾಂಧೀಜಿಯವರ ನಗು ಮುಖದ ಚಿತ್ರವನ್ನು ನಾವು 1969ರಲ್ಲಿ ಪ್ರಿಂಟ್ ಮಾಡಿದ್ದು 100 ರೂಪಾಯಿ ನೋಟ್ ಮೇಲೆ, ಹಿಂದಿನ 100 ರೂಪಾಯಿ ನೋಟ್ ಮೇಲೆ ಸಬರಮತಿ ಆಶ್ರಮದ ಮುಂದೆ ಗಾಂಧೀಜಿಯವರು ಕುಳಿತಿರುವಂತಹ ಚಿತ್ರ, ಅದನ್ನು ನೋಡ್ತಾ ಇದ್ದೀವಿ. ಓಕೆ, ನೋಡ್ರಿ ಈಗ ಎಲ್ಲದು ಸೇಮ್ ಫೋಟೋ ಕಾಣ್ತಾ ಇದೆ. ಈ ಫೋಟೋವನ್ನು ನಾವು 1987ರಿಂದ ಯಾವ್ಯಾವ ನೋಟ್ಗೆ ಪ್ರಿಂಟ್ ಮಾಡ್ತಾ ಇದ್ದೀವಲ್ಲ, ಆ ನೋಟ್ ಮೇಲೆ ಈ ಫೋಟೋಗಳನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಇವೆಲ್ಲ ಕನ್ಫ್ಯೂಷನ್ ಇರುತ್ತೆ, ಹೊಂದಿಸಿ ಬರೆಯಿರಿ ಅಂತ ಕೊಡ್ಬೋದು, ಸ್ಟೇಟ್ಮೆಂಟಲ್ಲಿ ಕೇಳ್ಬೋದು, ಎಲ್ಲನೂ ತುಂಬ ಸೀರಿಯಸ್ ಆಗಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಏನೇನು ನೋಡಿದ್ದೇವೆ ಅಂದರೆ, ದ ಡೆಫಿನೇಷನ್ ಆಫ್ ಮನಿ ಅಂದರೆ ಏನು, ಅದರ ಅರ್ಥ, ಅದರ ಜೊತೆಗೆ ಹಣದ ಬೇಡಿಕೆ ನೋಡಿದೆವು, ಹಣದ ಪೂರೈಕೆ ನೋಡಿದೆವು, ಮನಿ ಪ್ರಿಂಟ್ಸ್ ನೋಡಿದೆವು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು 4 ಪ್ರಿಂಟ್ಸ್ ಎಲ್ಲ, ಅದರ ಜೊತೆಗೆ ಹಣದ ಚಿತ್ರ ನೋಡಿದ್ದೀವಿ, ಅದರ ಮೇಲೆ ಭಾಷೆಗಳು, ಗಾಂಧೀಜಿಯವರ ವಿಶೇಷತೆಗಳು ನೋಡಿದ್ದೀವಿ. ಓಕೆ, ಇಲ್ಲಿವರೆಗೂ ನನ್ನ ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಮುಂದಿನ ಕ್ಲಾಸ್ನಲ್ಲಿ ನಾನು ಮತ್ತೆ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಬೇರೆ ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳುತ್ತಾ, ಈವರೆಗೂ ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.